ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ job.namaskaraindia.com ಇದೊಂದು ವೆಬ್ಸೈಟ್, ನಮ್ಮ ವೆಬ್ಸೈಟು. ಈ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ರೀತಿಯ ಜಾಬ್ಗಳನ್ನ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲ ಜಾಬ್ಸ್ ಟೈಪ್ಸ್ ಆಫ್ ಜಾಬ್ಸ್ನ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವು ಹಾವೇರಿ ಡಿಸ್ಟಿಕ್ ಕೋರ್ಟ್ ಕರೆದಿರುವಂಥ ಪೋಸ್ಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. 10th ಪಾಸು, ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಸ್ನೇಹಿತರೆ, ಓಕೆನಾ. ಇದ್ರದ್ದು 26 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಪ್ಯೂನ್ ಪೋಸ್ಟ್ಗೆ. ಅದಾದ ನಂತರ ಇದ್ರದ್ದು ನಮ್ಮ ಸ್ಯಾಲ್ರಿ ಬಂದು 17,000ದಿಂದ ಹಿಡಿದು 28,950 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಹಾವೇರಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಕೆಲಸ, ಓಕೆನಾ. ಅದಾದ ನಂತರ ಇದು ಪರ್ಮನೆಂಟ್ ಕೆಲಸ ಆಗಿರುತ್ತೆ, ಗೌರ್ಮೆಂಟ್ ಕೆಲಸ. ಮತ್ತೆ SSLC ಆಗಿರ್ಬೇಕಷ್ಟೇನೆ. ಇದು 10th ಆಗಿದ್ರೆ ಸಾಕು. ಮತ್ತೆ ಏಜ್ ಲಿಮಿಟ್ ಬಂದು 18 ಇಂದ 35ವರೆಗೂ ಇದೆ ಸ್ನೇಹಿತರೆ, ಓಕೆನಾ. SC/ST ಕ್ಯಾಟಗರಿ 1ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. 2A 2B 3A 3B ಅವರಿಗೆ 3 ವರ್ಷ ಇದೆ. PWD ಮತ್ತೆ ವಿವಿಧ ಅವರಿಗೆ 10 ವರ್ಷ ಇದೆ ಸ್ನೇಹಿತರೆ. ಅದಾದ ನಂತರ ಅಪ್ಲಿಕೇಶನ್ ಫೀಸ್ ನೋಡೋಣ ಅಂದ್ರೆ SC/ST ಕ್ಯಾಟಗರಿ 1 PWDಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಓಕೆನಾ. ಕ್ಯಾಟಗರಿ 2A 2B 3A 3B ಅವರಿಗೆ 100 ರೂಪಾಯಿ ಇದೆ ಸ್ನೇಹಿತರೆ. ಜನರಲ್ ಕ್ಯಾಟಗರೀಸ್ಗೆ 200 ರೂಪಾಯಿ ಇದೆ, ಓಕೆನಾ. ಇದ್ರ ಆನ್ಲೈನ್ ಅಲ್ಲಿ ಮುಖಾಂತರ ಪೇಮೆಂಟ್ ಮಾಡಬೇಕು. ಅದಾದ ನಂತರ ನೀವು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ತಿಳ್ಕೊಬೇಕಾದ್ರೆ ಮೆರಿಟ್ ಲಿಸ್ಟ್ ಮತ್ತೆ ಇಂಟರ್ವ್ಯೂ ಈ ಎರಡನ್ನ ಕರೀತಾರೆ. ಮೆರಿಟ್ ಲಿಸ್ಟ್ ಹೇಗೆ ಅಂದ್ರೆ ನಿಮ್ಮ 10th ಮಾರ್ಕ್ಸ್ ಏನಿದೆಯೋ ಅದ್ರ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಬರುತ್ತೆ ಸ್ನೇಹಿತರೆ. ನಿಮ್ದು ಹೈಯೆಸ್ಟ್ ಮಾರ್ಕ್ಸ್ ಇತ್ತು ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಕಮ್ಮಿ ಇತ್ತು ಅಂದ್ರೆ ನಿಮ್ಗೆ ಮೆರಿಟ್ ಲಿಸ್ಟ್ ಅಲ್ಲಿ ಸಿಗೋದಿಲ್ಲ ಸ್ನೇಹಿತರೆ, ಓಕೆನಾ. ಇಂಟರ್ವ್ಯೂ ಒಂದು ನೀವು ಕರೆದಂತ ಡೇಟ್ಗೆ ನೀವು ಹೋಗಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಹಾವೇರಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಸ್ನೇಹಿತರೆ, ಓಕೆನಾ. ಇದಿಷ್ಟ ಆಗಿತ್ತು. ಇದ್ರ ಲಾಸ್ಟ್ ಡೇಟ್ ಬಂದು 1 ಆಗಸ್ಟ್ 2024ವರೆಗೂ ಇದೆ ಸ್ನೇಹಿತರೆ. ಇದ್ರದ್ದು ಲಿಂಕ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಬಂದು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಶನ್ ಇದೆ, ಮತ್ತೆ ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಇದೆ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಅಪ್ಲೈ ಮಾಡುವಂತಹ ಫುಲ್ ಪೇಜ್ ಓಪನ್ ಆಯ್ತು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡ್ಕೊಂಡು ಹೋದ್ರೆ ಆಯ್ತು. ಅದಕ್ಕಿಂತ ಮುಂಚೆ ನೀವು ಯಾವಾಗ್ಲೂ ನೋಟಿಫಿಕೇಶನ್ ಓದಬೇಕು ಸ್ನೇಹಿತರೆ. ನೋಟಿಫಿಕೇಶನ್ ಓದ್ಕೊಳ್ಳಿ. ಎಲ್ಲ ರೀತಿಯ ಡೀಟೇಲ್ಸ್ನ ನಮ್ಮ ಜಿಲ್ಲಾ ನ್ಯಾಯಾಲಯ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಗ್ರೂಪ್ ಡಿ ಪೋಸ್ಟ್ ಇದೆ ನೋಡಿ, ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳ್ಬಿಟ್ಟು ಉಸಿರಿಯ ಕೊಟ್ಟಿದ್ದಾರೆ. ಅನಂತರ 1/8/2024ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 26 ಜವಾನ ಉದ್ಯೋಗಗಳನ್ನ ಕರೆದಿದ್ದಾರೆ. ಹಾವೇರಿ ಡಿಸ್ಟಿಕ್ ಕೋರ್ಟ್ ಆನ್ಲೈನ್ ರಿಕ್ರೂಟ್ಮೆಂಟ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಈ ಲಿಂಕ್ ಅಲ್ಲಿ ನೀವು ಆನ್ಲೈನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಅನಂತರ 26 ಟೋಟಲ್ ವೇಕೆನ್ಸಿ ಇರೋದು. ಪರಿಶಿಷ್ಟ ಜಾತಿಗೆ 4, ಸಾಮಾನ್ಯ ಅಭಿವೃದ್ಧಿಗೆ 12, ಪರಿಶಿಷ್ಟ ಪಂಗಡಕ್ಕೆ 2, ಪ್ರವರ್ಗ 1ಕ್ಕೆ 1, ಪ್ರವರ್ಗ 2Aಗೆ 4, 2Bಗೆ 1, 3Aಗೆ 1, 3Bಗೆ 1, ಓಕೆನಾ ಸ್ನೇಹಿತರೆ. ಇತರಿಗೆ 9 ವೇಕೆನ್ಸಿ ಕರೆದಿದ್ದಾರೆ. ಮಹಿಳೆಯರಿಗೆ 8, ಗ್ರಾಮೀಣರಿಗೆ 5, ಅಂಗವಿಕಲರಿಗೆ 3 ಕರೆದಿದ್ದಾರೆ. ಮಾಜಿ ಸೈನಿಕರಿಗೆ 1, ಟೋಟಲ್ 26 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಬ್ಲೈಂಡ್ ಲೋ ವಿಷನ್ ಇರೋರು ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ. SSLC ಆಗಿದ್ರೆ ಸಾಕು, ಕನ್ನಡದಲ್ಲಿ ಓದಲು ಬರೆಯಲು ಬರಬೇಕಷ್ಟೇನೆ, ಇನ್ನೇನು ಇಲ್ಲ. ಮತ್ತೆ SSLC ಅಥವಾ ತತ್ಸಮ ಪರೀಕ್ಷೆಯನ್ನು ಹೊಂದಿದ ಅಂಕಗಳು ಶ್ರೇಣಿಗಳಲ್ಲಿದ್ದರೆ ಗ್ರೇಡ್ ಅದು ಓಕೆನಾ ಸ್ನೇಹಿತರೆ. ಅಂದ್ರೆ ನಿಮ್ಮ SSLC ಏನ್ ಮಾರ್ಕ್ಸ್ ಇದೆ ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ನೀವು ಇದನ್ನ ನೋಡ್ಬೇಕಾಗಿರುತ್ತೆ. ಅದ ನಂತರ 17,000ದಿಂದ 28,950 ರೂಪಾಯಿವರೆಗೂ ನಿಮಗೆ ವೇತನ ಶ್ರೇಣಿ ಇದೆ, ಓಕೆನಾ. ಇದಿಷ್ಟು ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನಷ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ನಿಮಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತೀವಿ. ಯಾವುದೇ ರೀತಿಯ ಜಾಬ್ ಬೇಕಾದ್ರೂ ನೀವು ಇಲ್ಲಿ ಸರ್ಚ್ ಮಾಡ್ಕೋಬಹುದು ಸ್ನೇಹಿತರೆ. ನಿಮಗೆ ಫುಲ್ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ರೀತಿಯ ಪೋಸ್ಟ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ, ಓಕೆನಾ. ಇದಿಷ್ಟ ಆಗಿತ್ತು ನಮ್ಮ ಹಾವೇರಿ ಡಿಸ್ಟಿಕ್ ಕೋರ್ಟ್ ಬಗ್ಗೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.